ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರು, ಖ್ಯಾತ ಸಾಹಿತಿಗಳು ಆದಂಥ ಶ್ರೀ ಹಂಪ ನಾಗರಾಜಯ್ಯ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ನಾಟಕ ಅಕಾಡೆಮಿಯ ಅಧ್ಯಕ್ಷರಾದಂಥ ಶ್ರೀ ನಾಗರಾಜ್ ಮೂರ್ತಿಯವರ, ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಆಯೇಷಾ ಖಾನಂ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿಯವರ, ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಆಯುಕ್ತರಾದಂಥ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರ, ಇಲ್ಲಿ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಮಿತ್ರರ, ಮಾಧ್ಯಮದ ಪ್ರತಿನಿಧಿಗಳ, ಇತರ ಎಲ್ಲ ಸ್ನೇಹಿತರ, ಇವತ್ತು 2025ನೇ ಇಸ್ವಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಯಾರ್ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷ ಪ್ರಶಸ್ತಿಯನ್ನು ಕೂಡ ಈ ಸಮಾರಂಭದಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅವರು ಶ್ರೀಮತಿ ಸರಿತಾ ರೈ ಅವರು ಕೂಡ ಆಗಮಿಸಿದರ, ಅವ್ರಿಗೂ ಕೂಡ ಅಭಿನಂದನೆಗಳನ್ನ ವಿಶೇಷವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರೆಲ್ಲರೂ ಕೂಡ ಆಯಸ್ಸು, ಆರೋಗ್ಯ, ಐಶ್ವರ್ಯ ಹೇಳ್ಬೇಕ ಬೇಡ ಗೊತ್ತಿಲ್ಲ, ಐಶ್ವರ್ಯ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಪ್ರತಿ ವರ್ಷ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಧ್ಯಮ ಅಕಾಡೆಮಿಯವರು ಮಾಡ್ತಿರ್ತಾರೆ. 2025 ಕೂಡ ಮಾಧ್ಯಮ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಧ್ಯಮ ಅಕಾಡೆಮಿಯವರು ಮಾಡ್ತಾ ಇದ್ದಾರೆ. ಮಾಧ್ಯಮ ಅಕಾಡೆಮಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮ ಬೆಳೀತಾ ಇದೆ, ಬದಲಾವಣೆನೂ ಆಗ್ತಾ ಇದೆ. ಯಾಕಂತಂದ್ರೆ ತಂತ್ರಜ್ಞಾನ ಬದಲಾವಣೆ ಆದಂತೆ ನೀವು ಕೂಡ ಬದಲಾವಣೆ ಆಗಲೇಬೇಕು.
ಹಾಗಾಗಿ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ನೀವು ಕೂಡ ವೇಗವಾಗಿ ಬೆಳೀತಾ ಇದ್ದೀರಿ. ಆದರೆ ಒಂದು ಮಾತ್ರ ನೀವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು, ನಾವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಜ್ಞಾಪಕ ಇಟ್ಕೋಬೇಕು. ನೀವು ಸಮಾಜ ಮತ್ತು ಸರ್ಕಾರ ಈ ನಡುವೆ ಸೇತುವೆಯಿಂದ ಕೆಲಸ ಮಾಡೋರು. ಸಮಾಜ ಸರ್ಕಾರ ಇವ್ರ ನಡುವೆ ಸೇತುವೆಯಿಂದ ಕೆಲಸ ಮಾಡ್ತಕ್ಕಂಥದ್ದು. ಸರ್ಕಾರ ಕಟ್ಟ ಕಡೆಯ ಮನುಷ್ಯನನ್ನ ಗಮನಿಸ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡಬೇಕು. ಯಾಕಂತಂದ್ರೆ ನೀವೆಲ್ಲರೂ ಕೂಡ ನೊಂದವರ, ಅಲಕ್ಷಿತರ, ಬಡವರು, ದಲಿತರು, ಹಿಂದುಳಿದವರು, ಸಮಾಜದಲ್ಲಿ ಯಾರು ಕಟ್ಟ ಕಡೆಯ ಮನುಷ್ಯ ಇದ್ದಾರೆ ಅವರ ಪ್ರತಿನಿಧಿಗಳಾಗಿ ಕೆಲಸ ಮಾಡೋದು, ಅವರು ನೋವು ನಿಲುವುಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದು. ಆಗ ಮಾತ್ರ ನಿಮ್ಮ ವೃತ್ತಿ ಧರ್ಮವನ್ನು ನೀವು ಪಾಲನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವೃತ್ತಿ ಧರ್ಮ ಯಾವ ಕಾರಣಕ್ಕೂ ಕೂಡ ಮರಿಬಾರದು. ವೃತ್ತಿ ಧರ್ಮ ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಸರ್ವೋದಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು, ಅಂತ್ಯೋದಯ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾವು ಸರ್ವೋದಯ ಆಗಬೇಕು, ಅಂತ್ಯೋದಯ ಆಗಬೇಕು. ಇದು ಮಾಡಬೇಕಂದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಕಷ್ಟ ಆಗ್ತದೆ. ನೀವು ಬಹಳ ಅವರ ಪ್ರತಿನಿಧಿಗಳಾದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಿರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಐ ಮೇ ಬಿ ಕರೆಕ್ಟ್, ಐ ಮೇ ನಾಟ್ ಬಿ ಕರೆಕ್ಟ್. ಯಾಕೆಂತಂದ್ರೆ ನೀವು ಸಮಾಜದಲ್ಲಿ ಜಾಗೃತಿಗೊಳಿಸ್ತಕ್ಕಂಥವ್ರು, ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು, ಸಮಾಜದಲ್ಲಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನ ಜನರಿಗೆ ಕೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳ ಮೇಲಾಗಿದೆ. ನಾವು 75 ವರ್ಷಗಳಾದರೂ ಕೂಡ ಇನ್ನೂ ಸಮಾಜದಲ್ಲಿ ಅಸಮಾನತೆಯನ್ನು ಕಾಣ್ತಕ್ಕಂಥದ್ದನ್ನ ಕಾಣ್ತೇವೆ. ಈ ಅಸಮಾನತೆ ಹೋಗದೇನೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಿಂದೆನೇ ಹೇಳಿದರು. ಅದಕ್ಕೋಸ್ಕರನೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು ಸ್ವತಃ ಪತ್ರಕರ್ತರಾಗಿದ್ರು. ಪತ್ರಕರ್ತರು ಯಾಕಾಗಿದ್ರು ಅಂತಂದ್ರೆ ಜನರಿಗೆ ನಾವು ತಲುಪಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ. ಜನರನ್ನು ತಲುಪದೆ ಹೋದ್ರೆ, ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡದೆ ಹೋದ್ರೆ, ಜನರನ್ನು ಜಾಗೃತಿಗೊಳಿಸದೆ ಹೋದ್ರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದಕ್ಕೋಸ್ಕರನೇ ಗಾಂಧೀಜಿಯವರು ಅಸಮಾನತೆ ಹೋಗದೆ ಹೋದ್ರೆ, ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲತೆಯನ್ನು ಕಾಣದೇ ಹೋದ್ರೆ ನಾವು ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಈ ಕೆಲಸ ಮಾಡೋರು ನೀವೇ. ನಾನು ಇತ್ತೀಚಿನ ದಿನಗಳಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತೀನಿ, ಟಿವಿ ನೋಡೋದು ಬಹಳ ಕಡಿಮೆ. ಯಾಕಂತಂದ್ರೆ ಊಹಾ ಮಾಧ್ಯಮ ಜಾಸ್ತಿ ಆಗುತ್ತದೆ. ನ್ಯೂಸ್ ಪೇಪರ್ಗಳು ಬೆಟರ್ ದ್ಯಾನ್ ಟಿವಿ ಚಾನಲ್ಸ್.
ಬೆಳಿಗ್ಗೆ 1 ಗಂಟೆ ನ್ಯೂಸ್ ಪೇಪರ್ ಅನ್ನ ಓದ್ತೇನೆ. ಅದು ಓದೇನೆ ಮುಂದಿನ ಕೆಲಸ ಮಾಡೋದಲ್ಲ. ಸೊ ಯಾಕಂತಂದ್ರೆ ಹೆಚ್ಚು ನಂಬಿಕೆ ಇಟ್ಟಿರೋದು ನ್ಯೂಸ್ ಪೇಪರ್ಗಳ ಮೇಲೆ. ಅದು ದಿನಪತ್ರಿಕೆ ಇರ್ಬೋದು, ವಾರಪತ್ರಿಕೆ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ಯಾವ ಪತ್ರಿಕೆಗಳೇ ಇರಲಿ ಆ ಪತ್ರಿಕೆಗಳನ್ನ ಓದ್ತಕ್ಕಂಥದ್ದು ಬಹಳ ಕಡಿಮೆ. ನಾನು ಟಿವಿ ನೋಡೋದೇ ಇಲ್ಲ ಅಂತಲ್ಲ, ನೋಡ್ತೇನೆ. ರಾತ್ರಿ 10 ರಿಂದ 11 ಗಂಟೆವರೆಗೂ ನೋಡ್ತೇನೆ. ಬೆಳಿಗ್ಗೆ ಈ ಬೇರೆ ಸಂದರ್ಭಗಳಲ್ಲಿ ಟಿವಿ ನೋಡೋದು ಬಹಳ ಕಡಿಮೆ. ಆದ್ರಿಂದ 10 ರಿಂದ 11. ಈಗ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರು ಆಗಿದ್ರು. ಆಗ ಅವರು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಫೇಕ್ ನ್ಯೂಸ್ಗಳ ಆಗಲೇ ಜಾಸ್ತಿ ಆಗುತ್ತದೆ. ಫೇಕ್ ನ್ಯೂಸ್, ರಂಜಿತವಾದಂತ ಸುದ್ದಿಗಳನ್ನ ಪ್ರಚಾರ ಮಾಡೋದು ಅದು ಜಾಸ್ತಿ ಆಗ್ತಾ ಇದೆ. ಅದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನನ್ನ. ಈ ಸುದ್ದಿಗಳಿಗೆ ತೊಂದರೆ ಏನಿಲ್ಲ, ಆದರೆ ಸತ್ಯ ಮತ್ತೆ ರಿಸರ್ಚ್, ಸಂಶೋಧನೆ ಇವು ಜಾಸ್ತಿ ಆಗಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಪಾಪ ಒಳ್ಳೆ ಪತ್ರಕರ್ತರು, ಮಾಧ್ಯಮ ಪತ್ರಕರ್ತರು ಕೂಡ ಇದ್ದಾರೆ, ಸತ್ಯವನ್ನ ಹೇಳ್ತಕ್ಕಂಥ ಪತ್ರಕರ್ತರು ಇದ್ದಾರೆ, ಫೇಕ್ ನ್ಯೂಸ್ಗೆ ಹೆಚ್ಚು ಮಹತ್ವ ಕೊಡ್ತಕ್ಕಂಥ ಪತ್ರಕರ್ತರು ಇದ್ದಾರೆ. ಅದರಿಂದ ನಾನು ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರೋದ್ರಿಂದ, ಸಮಾಜದ ಬದಲಾವಣೆಯಲ್ಲಿ ನಿಮ್ಮ ಪಾತ್ರ ಹೆಚ್ಚಾಗಿರೋದ್ರಿಂದ ನೀವು ಸಾಧ್ಯವಾದ ಮಟ್ಟಿಗೆ ಫೇಕ್ ನ್ಯೂಸ್ ಅನ್ನ ಅವಾಯ್ಡ್ ಮಾಡಿ ಸತ್ಯವನ್ನ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಾನು ಯಾವುದೇ ಒಂದು ಗುಂಪಿನ ಅಥವಾ ಒಂದು ಐಡಿಯಾಲಜಿಗೆ ಮಾಡಿರ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ. ವಸ್ತುಸ್ಥಿತಿ ಏನಿದೆ, ವಾಸ್ತವಾಂಶ ಏನಿದೆ, ಅದನ್ನ ಜನರ ಮುಂದೆ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಗ ಮಾತ್ರ ಜನ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳು. ಅದರಿಂದ ನಾನು ಸರ್ಕಾರನ ನೀವು ಟೀಕೆ ಮಾಡಿದ್ರಿ, ಟೀಕೆ ಮಾಡೋದಕ್ಕೆ ನಂದೇನು ತಕರಾರಿಲ್ಲ. ಆದರೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನ ಎಲ್ಲ ಮಾಧ್ಯಮದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಉತ್ತಮವಾದಂತಹ ಪತ್ರಕರ್ತರು ಇದ್ದೀರಿ, ಊಹಾ ಮಾಧ್ಯಮವನ್ನ ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಫೇಕ್ ನ್ಯೂಸ್ ಅನ್ನ ಮಾಡ್ತಕ್ಕಂಥವ್ರು ಕೂಡ ಇದ್ದೀರಿ, ಅದನ್ನೇ ಸತ್ಯ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಇದ್ದೀರಿ. ಅದು ಆಗಬಾರದು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ತಡವಾ ಬಂದೆ. ನನಗೆ ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಿಂದ ಬಂದು ಸ್ವಲ್ಪ ಹೊತ್ತು ಮಲಗೋಣ ಅಂತಂದ್ರೆ ಜಾಸ್ತಿ ಮಲಗ್ಬಿಟ್ಟೆ. ಹಾಗಾಗಿ ಈ ಸಮಾರಂಭಕ್ಕೆ ತಡವಾಗಿ ಬರಬೇಕಾಗುವಂತು. ನೀವೆಲ್ಲರಿಗೂ ಕೂಡ ಪಾಪ ಕಾದಿದ್ದೀರಿ, ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ಏಕೆಂದ್ರೆ ಈ ಪ್ರಶಸ್ತಿ ಸಾಧಕರಿಗೆ ನಾವು ಕೊಡ್ತಾ ಇದ್ದೀವಿ. ಅವರೆಲ್ಲರೂ ಕೂಡ ಪಾಪ 5:30 5:30. ಸೊ ಅದರಿಂದ ನಿಮ್ಮಲ್ಲಿ ಕ್ಷಮೆ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಮತ್ತೊಮ್ಮೆ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸಿ ನನ್ನ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಸನ್ಮಾನ್ಯ ಮುಖ್ಯಮಂತ್ರಿಗಳ ನುಡಿಗಳಿಗೆ ವಂದನೆಗಳು. ರುದ್ರಪ್ಪ ಅಸಂಗಿ, ಸತೀಶ್ ಆಚಾರ್ಯ, ಸೋಮಶೇಖರ ಪಡುದರೆ, ಗುಲ್ಲಾ ಮಿರ್ಜಾ, ಗಣೇಶ್ ಹೆಗಡೆ ಇಟಗಿ, ಆರ್ತಿ HM, ಕೆ ಲಕ್ಷ್ಮಣ್. ಇದೇ ಸರಣಿಯಲ್ಲಿ ತಾವೆಲ್ಲರೂ ಬಂದು ಆಸೀನರಾಗಬೇಕು. ಮೊಹಮ್ಮದ್ ಹಸನ್, SG ತುಂಗರೇಖಾ, ಮೊಯುದ್ದೀನ್ ಪಾಷಾ, ರುದ್ರಪ್ಪ ಅಸಂಗಿ, ಸತೀಶ್ ಆಚಾರ್ಯ, ಸೋಮಶೇಖರ ಪಡುದರೆ, ಗುಲ್ಲಾ ಮಿರ್ಜಾ, ಗಣೇಶ್ ಹೆಗಡೆ ಇಟಗಿ, ಆರ್ತಿ HM, ಕೆ ಲಕ್ಷ್ಮಣ್. ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡಮಾಡುವಂತ ಹೊತ್ತು ಯಜಮಾನರು ಕೂಡ ಜೊತೆಯಾಗಿದ್ದಾರೆ. ಮೊಹಮ್ಮದ್ ಹಸನ್ ಪತ್ರಿಕಾ ಛಾಯಾಗ್ರಾಹಕರಾಗಿ 40 ವರ್ಷಗಳ ಅನುಭವವನ್ನು ಹೊಂದಿದ್ದಾರೆ. ರಾಜೀವ್ ಗಾಂಧಿ ಹತ್ಯೆ, ಶಿವಸನ್ ಹತ್ಯೆ, ಉರ್ದು ವಾರ್ತಾ ಗಲಾಟೆ, ರಾಜ್ಕುಮಾರ್ ಅಪರಾಧಗಳಲ್ಲಿ ಉಂಟಾಗಿದ್ದ ಗಲಭೆ ಸಂಬಂಧಿತ ಅಪರೂಪದ ಫೋಟೋಗಳನ್ನು ಸೆರೆ ಹಿಡಿದಿದ್ದಾರೆ. ಇದೀಗ ಇವರ ಮಾಧ್ಯಮ ಸೇವೆ ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. SG ತುಂಗರೇಖಾ ಕನ್ನಡ ಪತ್ರಿಕೋದ್ಯಮದಲ್ಲಿ ಚಿರಪರಿಚಿತ ಹೆಸರು. SG ತುಂಗರೇಖಾ 3.5 ದಶಕಗಳಿಗೆ ಮೀರಿದ ಅನುಭವ. ಅಭಿಮಾನಿ ಪ್ರಕಾಶನದಲ್ಲಿ ಸಂದೇಹ ಹಾಗೂ ಅರಗಿಣಿ ಸಿನಿಮಾ ಮಾರುಕಟ್ಟೆಗೆ ಸಮಗ್ರ ಕರ್ನಾಟಕ ಮತ್ತು ಕರ್ನಾಟಕ ಮಾರುಕಟ್ಟೆಗಳಲ್ಲೂ ವಿವಿಧ ಸ್ತರದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮೊಯುದ್ದೀನ್ ಪಾಷಾ, ಕಲಬುರಗಿಯ ಡೆಕ್ಕನ್ ಉರ್ದು ದಿನಪತ್ರಿಕೆಯ ಪ್ರಧಾನ ಸಂಪಾದಕರು ಮೊಯುದ್ದೀನ್ ಪಾಷಾ ಪತ್ರಿಕೋದ್ಯಮದಲ್ಲಿನ ಅವರ ಎಲ್ಲ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ಪ್ರಶಸ್ತಿ ನೀಡಿ ಗೌರವಿಸಿದೆ. ರುದ್ರಪ್ಪ ಅಸಂಗಿ ಕನ್ನಡ ನವೋದಯ ರಾಜಮಾರ್ಗಗಳ ಪ್ರಭಾ ಸಂಜೆ ಪತ್ರಿಕೆಯಲ್ಲಿ ವರದಿಗಾರರಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಸಾಧನೆಯನ್ನ ಪರಿಗಣಿಸಿ 2025ನೇ ಸಾಲಿನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸತೀಶ್ ಆಚಾರ್ಯ 2015ರಲ್ಲಿ ದೇಶದ ಅತ್ಯುತ್ತಮ ಪ್ರಖರ ಚಿತ್ರಗಳಲ್ಲಿ ಸತೀಶ್ ಆಚಾರ್ಯ ಅವರನ್ನು ಕೂಡ ಗುರುತಿಸಿದೆ. ಅವರ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೋಮಶೇಖರ ಪಡುದರೆ ಕ್ರೀಡಾ ಪತ್ರಕರ್ತರಾಗಿ ಛಾಪನ್ನು ಮೂಡಿಸಿದ್ದಾರೆ. ಸೋಮಶೇಖರ ಪಡುದರೆ ಸಾಧನೆಯನ್ನು ಗುರುತಿಸಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಗುಲ್ಲಾ ಮಿರ್ಜಾ ಅವರ ಎಲ್ಲ ಸಾಧನೆಗೆ ಗೌರವ ಸಲ್ಲಿಕೆಯಾಗಿದೆ. 2025ನೇ ಸಾಲಿನ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಗೌರವಿಸಲಾಗಿದೆ. ಬೆಂಗಳೂರಿನ ರೋಜ್ ಕಾಲೇಜಿನಲ್ಲಿ BA
ಎಲ್ಲ ಸಾಧಕರನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಶಸ್ತಿ ಫಲಕವನ್ನು ಗೌರವಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ನೀವು ಜೊತೆಯಾಗಲಿ ಬರಲಿ ಜೋರು ಚಪ್ಪಾಳೆಯ ಗೌರವ ಅಭಿನಂದನೆ. ಆರತಿ ಹೆಚ್ಚಿನವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಫಲಕವನ್ನು ಸ್ವೀಕಾರ ಮಾಡಿದ್ದಾರೆ. ಸತೀಶ್ ಆಚಾರ್ಯ ಅವರಿಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಂದ ನೆನಪಿನ ಫಲಕ ಪ್ರಶಸ್ತಿ ಫಲಕ ಶ್ರೀ ಸತೀಶ್ ಆಚಾರ್ಯ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಲಕ್ಷ್ಮಣ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ಫಲಕವನ್ನು ಸ್ವೀಕಾರ ಮಾಡಿದ್ದಾರೆ. ಎಲ್ಲ ಮಹನೀಯರ ಜನಮತಿಯಾದಂತಹ ಚಿಂತನೆಗೆ ಕಾರ್ಯವೈಖರಿಯಿಗೆ ಬಂದವರ ಬೆಂದವರ ಬಳಲಿದವರ ದನಿಯಾಗಿ ನಿಂತಹ ಇವರ ಕಾರ್ಯಶಕ್ತಿಗೆ ನಮಗೊಂದು ಪ್ರೀತಿಯ ಗೌರವ ಬರಲಿ ಭರಪೂರ ಚಪ್ಪಾಳೆಯ ಅಭಿನಂದನೆ. ನಿಜಕ್ಕೂ ತಂದೆಯ ಬಾಳಿನಲ್ಲಿ ಸೌಭಾಗ್ಯದ ಕ್ಷಣವನ್ನು ಘಳಿಗೆ ನಾಡೋಜ ಮತ್ತು ಹಂಪನ ಅವರು ಅವರ ಸುಪುತ್ರಿ ಆರತಿ ಹೆಚ್ಚಿನವರಿಗೆ ಪ್ರಶಸ್ತಿ ಮಾಡ್ತಿರುವಂತಹ ಹೊತ್ತಿನಲ್ಲಿ ಬರುವ ಜೊತೆಯಾಗಿದ್ದಾರೆ. ಆ ಸಂಬಂಧದ ಗಳಿಗೆ ನಾವೆಲ್ಲರೂ ಕೂಡ ಕಣ್ತುಂಬಿಕೊಂಡಿದ್ದೇವೆ, ಸಾಕ್ಷಿಯಾಗಿದ್ದೇವೆ. ಪ್ರಶಸ್ತಿ ಸ್ವೀಕಾರ ಮಾಡ್ತಾ ಇರುವಂತಹ ಎಲ್ಲರ ಕುಟುಂಬದವರು, ಬಂಧುಗಳು, ಸ್ನೇಹಿತರು ಬಂದು ಹಾರೈಸ್ತಾ ಇದ್ದಾರೆ. ಈ ಕ್ಷಣವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಹೊಸ ತಲೆಮಾರಿಗೆ ಪ್ರೇರಿತ ಶಕ್ತಿ ಆಗಲಿ, ಮತ್ತಷ್ಟು ಮೊದಲಷ್ಟು ಸಾಧನೆಗೆ ಜನಮುಖಿಯಾಗಿರುವಂತಹ ಕಾರ್ಯಕ್ಕೆ ಪ್ರೇರಿತ ಶಕ್ತಿಯಾಗಲಿ ಎನ್ನುವಂತಹ ಆಶಯದಿಂದ ಮಹದುದ್ದೇಶದಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಈ ಪ್ರಶಸ್ತಿಯನ್ನಿತ್ತು ಗೌರವಿಸಿದೆ. ಧನ್ಯವಾದಗಳು. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು. ಮುಂದಿನ ಪ್ರಶಸ್ತಿ ಪುರಸ್ಕೃತರನ್ನ ಆಹ್ವಾನಿಸೋಣ ವೇದಿಕೆಗೆ. ಪ್ರಶಸ್ತಿಗೆ ಭಾಜನರಾಗಿರುವಂತಹ ನಟರಾಜ್ ಸಿಂಗ್ ಶಿವಮೊಗ್ಗ ಜಿಲ್ಲೆಯವರು ಸಂಘ ಸಂಸ್ಥೆಗಳ ಗೌರವಕ್ಕೂ ಭಾಜನರಾಗಿದ್ದಾರೆ. ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ. ಶಿವಮೊಗ್ಗ ಟೆಲಿಕ್ಸ್ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪತ್ರಿಕೋದ್ಯಮದಲ್ಲಿನ ಇವರ ಸಾಧನೆ ಪರಿಗಣಿಸಿ ಕರ್ನಾಟಕ ರಾಜ್ಯ ಅಕಾಡೆಮಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಈ ಎಲ್ಲ ಸಾಧಕರ ಸಾಧನೆಗೆ ಸಹಾಯವಾಗಲಿ ಅಭಿಮಾನದ ಚಪ್ಪಾಳೆ. ಪ್ರೊಫೆಸರ್ ಡಿ.ಎಸ್. ಪೂರ್ಣಾನಂದ ಅವರು ಪತ್ರಿಕೋದ್ಯಮದಲ್ಲಿನ ಸಾಧನೆಗಾಗಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಮಾಧ್ಯಮ ಶಿಕ್ಷಣ ಕ್ಷೇತ್ರದಲ್ಲಿ ಹೆಗ್ಗುರುತು ಮೂಡಿಸಿದ್ದಾರೆ. ಪ್ರೊಫೆಸರ್ ಡಿ.ಎಸ್. ಪೂರ್ಣಾನಂದ ಪರಿಸರ, ಪಂಚಾಯತ್ ರಾಜ್ ಆಡಳಿತ, ಸೈಬರ್ ಸ್ಪೇಸ್, ಭಾರತ ಮಾಧ್ಯಮಗಳ ಬಗ್ಗೆ ಅಮೆರಿಕ ಧೋರಣೆ ನೀರು ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಬರೆದ ಲೇಖನಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿವೆ. ಪ್ರೊಫೆಸರ್ ಡಿ.ಎಸ್. ಪೂರ್ಣಾನಂದ್ ನಿಮ್ಮೆಲ್ಲರಿಗೂ ಕೂಡ ಅಭಿಮಾನದ ಚಪ್ಪಾಳೆಯ ಗೌರವ. ಮುಂದೆ ಕನ್ನಡ ಪತ್ರಕರ್ತೆ ಸರಿತಾ ಅಮೆರಿಕದ ಪ್ರತಿಷ್ಠಿತ ಬ್ಲೂಮ್ಬರ್ಗ್ ಪ್ರೈಸ್ ಮತ್ತು ನ್ಯೂಯಾರ್ಕ್ ಟೈಮ್ಸ್ ಪಡೆದ ಅಪ್ಪಟ ಕನ್ನಡತೆ ಸರಿತಾ ವೃತ್ತಿ ನೈಪುಣ್ಯದಿಂದಲೇ ಸಾಗರ ರಾಜ್ಯ ಮಾಡುವುದು ಕಸ್ತೂರಿ ಕನ್ನಡದ ಚರಿತ್ರಗಳು ಸರಿತಾ ಬೆಂಗಳೂರು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಮಾಡಿ ದೇಶದ ಒಳಗೆ ಹೊರಗೆ ಜಗತ್ತಿನ ಗಮನ ಸೆಳೆದವರು ಸರಿತಾ ಮಕ್ಕಳು ಹೆಣ್ಣುಮಕ್ಕಳು ಹಲವು ದೇಶಗಳಿಗೆ ಸಂಚರಿಸಿ ಹೆಸರು ಗಳಿಸಿ ಪ್ರತಿಭೆ ಸಾಮರ್ಥ್ಯ ತೋರಿಕೊಂಡು ಸಾಬೀತುಪಡಿಸಿದ ಮಾತ್ರ ಸಾಧಾರಣ ಸಂಗತಿ. ಈಗ ಪತ್ರಿಕೋದ್ಯಮದಿಂದ ಸಾಧನೆ ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ವಿಶೇಷ ವಾರ್ಷಿಕ ಪ್ರಶಸ್ತಿ ಹೊತ್ತು ಇದಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಶ್ರೀ ಅಶೋಕ್ ಅವರು ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಈ ಎಲ್ಲ ಸಾಧಕರಿಗೆ ಪ್ರಶಸ್ತಿಯನ್ನು ಗೌರವಿಸಬೇಕಾಗಿ ಕೋರುತ್ತೇವೆ. ಶ್ರೀ ವಿ. ಕುಮಾರಸ್ವಾಮಿ 1972ರಲ್ಲಿ ಜನನ. ತಂದೆ ಕೆ. ದಾಸಪ್ಪ, ಪದವೀಧರರು. ಟಿವಿ ಮಾಧ್ಯಮದಲ್ಲಿ 25 ವರ್ಷಗಳ ದೀರ್ಘ ಅನುಭವವನ್ನು ಹೊಂದಿದ್ದಾರೆ.
ಡಿ ಕುಮಾರಸ್ವಾಮಿ ETV ಸುವರ್ಣ ವಾಹಿನಿ ಮತ್ತು ಪ್ರಜಾ ಟಿವಿಯಲ್ಲಿ ಕೆಲಸದ ಅನುಭವ. ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆ ಮೇಲೆ ಹಿಡಿತ, ಕಂಪ್ಯೂಟರ್ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ ಶ್ರೀ ಡಿ ಕುಮಾರಸ್ವಾಮಿ. ಅನೇಕ ಸಂಘ ಸಂಸ್ಥೆಗಳ ಸನ್ಮಾನಕ್ಕೂ ಭಾಜನರಾಗಿದ್ದಾರೆ. ಇದೀಗ ಪತ್ರಿಕೋದ್ಯಮದಲ್ಲಿನ ಇವರ ಸಾಧನೆಯನ್ನು ಪರಿಗಣಿಸಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ನಿಮ್ಮೆಲ್ಲರ ಚಪ್ಪಾಳಿಯೂ ಕೂಡ ಜೊತೆಯಾಗುವ ರೀತಿಯ ಬಂಧುಗಳು ಶ್ರೀ ಡಿ ಕುಮಾರಸ್ವಾಮಿ. ಹೇಮಾ ವೆಂಕಟ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದವರು. ಹವ್ಯಾಸಿ ಪತ್ರಕರ್ತೆಯಾಗಿ ವೃತ್ತಿ ಜೀವನ ಆರಂಭಿಸಿ ಕಳೆದ 25 ವರ್ಷಗಳಿಂದ ಕನ್ನಡ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ರಾಜಕೀಯ, ಸಾಮಾಜಿಕ ಚಳವಳಿ, ಸಾಹಿತ್ಯ, ಮಾನವೀಯ ವರದಿಗಾರಿಕೆಯಲ್ಲಿ ಪರಿಣಿತರಾಗಿದ್ದಾರೆ. ನಿರ್ವಹಿಸ್ತಾ ಇದ್ದಾರೆ ಮಾನ್ಯ ಶಾಸಕರಾದ ನರ್ಸದರು ಉಮಾ ಅನಂತ್. ದಕ್ಷಿಣ ಕನ್ನಡ ಜಿಲ್ಲೆ ಬೆಟ್ಟಂಗಿ ತಾಲೂಕಿನ ಬೇಲೂರಿನಲ್ಲಿ ಜನನ, ಮಾಧ್ಯಮ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚು ಗುರುತು ಮೂಡಿಸಿದವರು ಉಮಾ ಅನಂತ್. ಸಂಗೀತ, ಆರೋಗ್ಯ, ಫ್ಯಾಷನ್ ಕುರಿತ ಅನೇಕ ಬರಹ, ಲೇಖನಗಳು ಪ್ರಜಾವಾಣಿ, ಸುಧಾ ಮತ್ತು ಮಯೂರ ಆಟಗಾರರು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದು ಪತ್ರಕರ್ತರು, ವೈದ್ಯರು, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸುರಿಮಾನದ ಸಂಸ್ಥೆಗಳ ಭೂಮಿಯಲ್ಲಿ ಭಾಗವಹಿಸಿದ ನಿಜವಾದ ವಿಶೇಷ. ಸ್ವಲ್ಪ ಒಳಗಡೆ ಸರ್, ಅಲ್ಲ ಪ್ಲೀಸ್ ಬರ್ಬೇಕು ಸರ್, ಸರ್ ಬನ್ನಿ ಸರ್ ಒಳಗಡೆ.